ನಂದು ಸರಿ ಇದ್ದರೆ ಸರಿಯೇ, ತಪ್ಪಿದರೆ ತುಪ್ಪಕ್ಕಂತ ಹೋಗಿರಿ, ನನಗೇನು ಬೇಜಾರಿಲ್ಲ. ಬಟ್ ಏನು ಅಂತಂದರೆ ನ್ಯಾಯವಾಗಿ ಮಾತಾಡಬೇಕು, ಆಯಿತಾ? ಸರಿ ಹೇಳ್ರಿ ಮುಂದಕ್ಕೆ. ಮೊನ್ನೆ ನಮ್ಮ ಲೈಬ್ರರಿಗೆ ಯಾವನೋ ಒಬ್ಬ ಬಂದ್ಬಿಟ್ಟು ಪುಸ್ತಕ ಕೇಳ್ದ. ನಾನು ಏನಂತಂದರೆ ಓಪನ್ ಆಗಿ ಏನಂತಂದರೆ ಇರೋದು ಮಾತಾಡಿದೆ. ನಾನು ಸತ್ಯ ಹೇಳಿದ್ರೆ ಯಾಕೆ ಎಲ್ಲರಿಗೂ ಬ್ಯಾಕ್ ಉರಿತದೆ ಅಂತ ನನಗೆ ಇದುವರೆಗೂ ಗೊತ್ತಾಗಿಲ್ಲ ನಿಜವಾಗ್ಲೂ. ಪ್ರಾಕ್ಟಿಕಲ್ ಆಗಿ ಸುದ್ದಿ ಬಳಸಿ ಹೇಳ್ಬೇಡ್ರಿ, ಕರೆಕ್ಟಾಗಿ ನೆಟ್ ನೇರವಾಗಿ ಹೇಳಿದ್ರೆ ಹೇಳಿ ಅದೇನಂತ ತಿಳಿದ್ರೆ ಇದನ್ನ ಮಾಡ್ತೀನಿ. ನೀವು ಇದು ಮಾಡಬೇಡಿ. ನನಗೆ ಯಾರೋ ಲೈಬ್ರರಿ ಬಂದ್ರೆ ನನಗೇನೋ ಫೋನ್ ಮಾಡಿದ್ದೀರಾ ಅಂದರೆ ಅವನೇನು ಮಾಡ್ದ ಗೊತ್ತಾ, ಬಂದ್ಬಿಟ್ಟವ ಇದು ಆತ್ಮಹತ್ಯೆ ಬಗ್ಗೆ ಪುಸ್ತಕ ಆಯ್ತಾ ಅಂತ ಕೇಳ್ದ. ನಮಸ್ಕಾರಗಳು ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನಿಲ್ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಎಪಿಸೋಡ್ನ ನಾನು ಶುರು ಮಾಡೋದಕ್ಕಿಂತ ಮುಂಚೆ RJ ಸುನಿಲ್ ಪ್ರ್ಯಾಂಕ್ ಅವ್ರು ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಬೇಗ ಸಬ್ಸ್ಕ್ರೈಬ್ ಆಗಿ ರೆಡ್ ಕಲರ್ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲಿ ಬೆಲ್ಲಲ್ಲಿ ಆಲ್ ಬಟನ್ ಒತ್ತೋದ್ರ ಮೂಲಕ ನಾನು ಮಾಡೋ ಟ್ರ್ಯಾಪ್ನ ನೀವು ಮೊದಲು ನೋಡ್ಬೋದು. ಸದ್ಯಕ್ಕೆ ಇವತ್ತು ನನಗೆ ಮೆಸೇಜ್ ಮಾಡಿದ್ರೆ ಯುವಿ ಅನ್ನೋರು, ನಮ್ಮ ಸಿಸ್ಟರ್ ಇವರು ಲಕ್ಷ್ಮಿ ಅಂತ ಇವರು, ಸಖತ್ತಾಗಿ ಟ್ರ್ಯಾಪ್ ಮಾಡಿ ಸುನಿಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಬನ್ನಿ, ಇದೀಗ ನಾವು ಕಾಲ್ ಮಾಡ್ತಾ ಇದ್ದೀವಿ ಲಕ್ಷ್ಮಿ ಅನ್ನೋರು. ಹಲೋ, ಇದ್ಯಾರು ಲಕ್ಷ್ಮಿ ಅವರ ಮಾತಾಡ್ತಾ ಇರೋದು? ಯಾರು ನೀವ್ಯಾರಂತ ಗೊತ್ತಾಗ್ಲಿಲ್ಲ. ಅವಾಗಿಂದ ಫೋನ್ ಮೇಲೆ ಫೋನು ಮಾಡ್ತಾನೆ ಇದ್ದೀನಿ. ಯಾರ ಜೊತೆ ಕುಯ್ತಾ ಕೂತಿದ್ದೀರಲ್ಲ? ಯಾರು ನೀವು ಮಾತಾಡ್ತಿರೋದು ಫಸ್ಟ್ ಹೇಳ್ತೀನಿ. ನೀವು ಯಾರ ಜೊತೆ ಕುಯ್ತಾ ಇದ್ರಿ ಅದನ್ನ ಹೇಳಿ ನನಗೆ. ಅಮ್ಮನ ಹತ್ರ. ನಿಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ಹೇಳಿ, ನಿಮ್ಮ ಅಮ್ಮನೇ ಅಂತ. ನಾಳೆಗೂ ನಾವು ಅಮ್ಮನ ಹತ್ರನೇ ಮಾತಾಡಿದ್ದು. ನೀವ್ಯಾರಂತ ನಂಗೆ ಅರ್ಥ ಆಗಿಲ್ಲ, ಯಾರಂತ ಹೇಳ್ರಿ. ಇದ್ಯಾಕೆ ಇದಕ್ಕಿದೆ ಹಿಂಗೆ ಗುಟ್ಟಲ್ಲಿ ಮಾತಾಡ್ತಿದ್ರಲ್ಲ? ಜೋರಾಗಿ ಓಪನ್ ಆಗಿ ಮಾತಾಡಿ, ನನಗೇನು ಭಯ ಇಲ್ಲ. ನಿಮಗೆ ಭಯ ಇಲ್ಲ, ಯಾರಂತ ಹೇಳಿದ್ರೆ ನಾನು ಓಪನ್ ಆಗೇ ಮಾತಾಡ್ತೀನಿ. ಪ್ರಾಮಿಸ್? ಪ್ರಾಮಿಸ್. ನಿಮ್ಮ ಅಮ್ಮನ ಆಣೆ? ಪದೇ ಪದೇ ಅಮ್ಮ ನಾನು ಹೇಳಿಸ್ಬಿಡ್ರಿ. ಫಸ್ಟ್ ನೀವು ಯಾರಂತ ಗೊತ್ತಿದ್ರೆ ಮಾತಾಡ್ಬೇಕು ಬಿಡ್ಬೇಕು ಅನ್ನೋದು ನಾನು ಯೋಚನೆ ಮಾಡ್ತೀನಿ. ಪುನಃ ನೋಡಲಿ. ಯಾಕೆ ಗುಟ್ಟಾಗಿ ಓಪನ್ ಆಗಿ ಮಾತಾಡಿ. ನನಗೆ ನನ್ನ ಭಯ ಇಲ್ಲ, ದೇವರಣೆಗಳು ನನಗೆ. ಕರ್ಮ, ನೀವು ಯಾರು ಹೇಳ್ತೀಯಾ ಸುಮ್ಮನೆ, ಇಲ್ಲಾಂದ್ರೆ ಬ್ಲಾಕ್ ಮಾಡಿ ಸುಮ್ಮನೆ ಹೇಳಕ್ಕೆ ಮಾಡಿರೋದು. ನೀವು ಒಳ್ಳೆ ಸಿಡಕ್ ಮೂತಿ ಸಿದ್ದಕ್ಕಂತಾರೆ ಆಡ್ಬೇಡಿ. ಫಸ್ಟು ನನ್ನ ಹತ್ರ ಓಪನ್ ಆಗಿ ಮಾತಾಡ್ತೀನಂತ ಕಿತ್ಕೊಂಡು ಮಾತಾಡಕ್ಕೆ ನೀನು ಯಾರಂತ ನಂಗೆ ಗೊತ್ತಿಲ್ಲ ಫಸ್ಟ್. ಅಯ್ಯಪ್ಪ, ನಿಮ್ಮನ್ನ ಅಷ್ಟೊಂದು ಆ ರೇಂಜಿಗೆ ಮಾತಾಡು ಅಂತ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಫಸ್ಟು ನೀವು ಯಾರಂತ ಹೇಳ್ತೀರಾ ನಂಗೆ ಹೇಳಿದ್ರೆ ಆಮೇಲೆ ಮುಂದಕ್ಕೆ ಮಾತಾಡ್ಬೇಕು ಬಿಡ್ಬೇಕಂತ ನಾನು ಯೋಚನೆ ಮಾಡ್ತೀನಿ. ಓ, ಗೊತ್ತಿರೋದೇ ನನಗೆ ಫಸ್ಟು. ಗೊತ್ತಿಲ್ದಿರಂಗೆ ನಿಮ್ಮ ಹೆಸರು ಹೇಳ್ತೀನಾ? ಹಿಂಗೆ ಮಾಡಿದ್ರೆ ನಮ್ಮ ದೊಡ್ಡಮ್ಮನ ಕೈಗೋ ನಮ್ಮ ಅಣ್ಣನ ಕೈಗೋ ಕೊಡ್ತೀನಿ ಫೋನ್. ಅಯ್ಯೋ, ಅವ್ರ ಅಪ್ತಿರ್ ಕೈಯಲ್ಲಿ ಕೊಟ್ಟರು ನನಗೇನು ಇದಿಲ್ಲ, ಸರಿನಾ? ಯಾರಂತ ಹೇಳ್ತೀರಾ? ಹೇಳ್ತೀನಿ. ನನ್ನ ಹತ್ರ ಏನು ಗುಟ್ಟಾಗಿ ಮಾತಾಡೋ ಇದು ಅಂತ ನಾನು ಕೇಳ್ತಾ ಇರೋದು. ಜೋರಾಗೆ ಮಾತಾಡಿ, ನನಗೇನು ಭಯ ಇಲ್ಲ. ನಿಮ್ಗೇನಾದ್ರು ಭಯಗೆ ಆಯ್ತಾ ಅದನ್ನು ಹೇಳಿ, ನಾನು ಗುಟ್ಟಾಗೆ ಮಾತಾಡ್ತೀನಿ. ಯಾರು ನೀವು ಅಂತ ಹೇಳ್ರಿ ಅಂತ ಹೇಳಿದೆ. ನಾನು ಇಲ್ಲಿ ಶಂಕರ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ನೀವು ಲಕ್ಷ್ಮಿ ತಾನೆ? ಹೌದು. ನಂದು ಸರಿ ಇದ್ದರೆ ಸರಿಯೇ, ತಪ್ಪಿದರೆ ತುಪ್ಪಕ್ಕಂತ ಹೋಗಿರಿ, ನನಗೇನು ಬೇಜಾರಿಲ್ಲ. ಬಟ್ ಏನು ಅಂತಂದರೆ ನ್ಯಾಯವಾಗಿ ಮಾತಾಡಬೇಕು, ಆಯಿತಾ? ಸರಿ ಹೇಳ್ರಿ ಮುಂದಕ್ಕೆ. ಮೊನ್ನೆ ನಮ್ಮ ಲೈಬ್ರರಿಗೆ ಯಾವನೋ ಒಬ್ಬ ಬಂದ್ಬಿಟ್ಟು ಪುಸ್ತಕ ಕೇಳ್ದ. ನಾನು ಏನಂತಂದರೆ ಓಪನ್ ಆಗಿ ಏನಂತಂದರೆ ಇರೋದು ಮಾತಾಡಿದೆ. ನಾನು ಸತ್ಯ ಹೇಳಿದ್ರೆ ಯಾಕೆ ಎಲ್ಲರಿಗೂ ಬ್ಯಾಕ್ ಉರಿತದೆ ಅಂತ ನನಗೆ ಇದುವರೆಗೂ ಗೊತ್ತಾಗಿಲ್ಲ ನಿಜವಾಗ್ಲೂ. ಪ್ರಾಕ್ಟಿಕಲ್ ಆಗಿ ಸುದ್ದಿ ಬಳಸಿ ಹೇಳ್ಬೇಡ್ರಿ, ಕರೆಕ್ಟಾಗಿ ನೆಟ್ ನೇರವಾಗಿ ಹೇಳಿದ್ರೆ ಹೇಳಿ ಅದೇನಂತ ತಿಳಿದ್ರೆ ಇದನ್ನ ಮಾಡ್ತೀನಿ. ನೀವು ಇದು ಮಾಡಬೇಡಿ. ನನಗೆ ಯಾರೋ ಲೈಬ್ರರಿ ಬಂದ್ರೆ ನನಗೇನೋ ಫೋನ್ ಮಾಡಿದ್ದೀರಾ ಅಂದರೆ ಅವನೇನು ಮಾಡ್ದ ಗೊತ್ತಾ, ಬಂದ್ಬಿಟ್ಟವ ಇದು ಆತ್ಮಹತ್ಯೆ ಬಗ್ಗೆ ಪುಸ್ತಕ ಆಯ್ತಾ ಅಂತ ಕೇಳ್ದ. ಸರಿ, ನಾನು ಕೇಳಿದೆ ಐತೆ, ಆದರೆ ವಾಪಸ್ ತಂದು ಕೊಡೋರು ಯಾರು ಪುಸ್ತಕನ ಅಂತ ಕೇಳಿದೆ. ತಪ್ಪಾ? ಅವ್ರಿಗೂ ನನಗೂ ಹೇಳ್ತೀನಿ, ಎಲ್ಲನೂ ಹೇಳ್ತೀನಿ. ನಾನು ಹೇಳಿದ್ದು ಸರಿನೋ ತಪ್ಪ ಹೇಳಿ. ಈ ಥರ ಇದೊಂದೆಲ್ಲ 3 ಪುಸ್ತಕ ತಗೊಂಡೋಗೋರೆ, ಇದುವರೆಗೂ ತಂದು ಕೊಟ್ಟಿಲ್ಲ ಯಾರು ನಮ್ಮ ಮಕ್ಕಳು. ಅದಕ್ಕೆ ಏನು ಮಾಡಬೇಕು? ಈಗ ಪುಸ್ತಕ ಕೇಳಿದ್ಮೇಲೆ ವಾಪಸ್ ತಂದು ಕೊಡಕ್ಕೆ ತಾನೆ ನಾವೇನು ಸೇಲ್ಗಿಟ್ಟಿದ್ದೀವ ಇಲ್ಲಿ ಲೈಬ್ರರಿಲಿ? ಅಲ್ಲ, ಇದು ನನಗೆ ಏನಕ್ಕೆ ಹೇಳ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಇದು ನನಗೆ ಏನಕ್ಕೆ ಹೇಳ್ತಿದ್ದೀರಾ? ಅಲ್ಲ ಅರ್ಥ ಆಗಬೇಕು ಎಲ್ಲರಿಗೂ. ಇದು
ಎಲ್ರು ಬಂದು ನಮ್ ಏನ್ ಅನ್ಕೊಂಡವ್ರೆ ಅಂತ ಗೊತ್ತಾಯ್ತಿಲ್ಲ ಇದು ನಮ್ಗೆ. ಬಂದಿಲ್ಲ. ಫಸ್ಟ್ ಆಫ್ ಆಲ್ ನಾವ್ ಇನ್ನೂ ಬಂದಿಲ್ಲ. ಲೈಬ್ರರಿ ಸುದ್ದಿಗೆ ಹೋಗಲ್ಲ ನಾನು, ಎಲ್ಲಿಗೂ ಹೋಗೋನು ಇಲ್ಲ. ಫಸ್ಟ್ ಆಫ್ ಆಲ್ ಯಾರಂತ ನಂಗೆ ಇದುವರು ಅದೇನ ಅಂತಾರಲ್ಲ, ಹಂಗೆ ಹೆಸರುನ್ನು ಗೊತ್ತಿಲ್ಲ, ನಿಮ್ ಊರು ಗೊತ್ತಿಲ್ಲ, ವಿಳಾಸ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸುಮ್ಮನೆ ತಲೆ ತಿನ್ಬಿಡ್ರಿ. ಅದೇನಂತ ಕರೆಕ್ಟಾಗಿ ಹೇಳ್ರಿ. ನಂಗೆ ನಿಜ ತಲೆ ತಿನ್ಬಿಡ್ರಿ. ಬೇರೆ ಊರಿಗೆ ಬಂದಿದ್ದೀನಿ, ಹೇಳೋದ್ ಅರ್ಥ ಮಾಡ್ಕೊಳ್ರಿ. ಫಸ್ಟ್ ಆಫ್ ಆಲ್ ನೀವ್ ಯಾರಂತ ನಂಗೆ ಗೊತ್ತಿಲ್ಲ. ನಂಗೆ ಅತಿಯಾಗಿ ಆಡ್ಬಿಡ್ರಿ. ನೆಟ್ಟಿಗೆ ಯಾರು ಏನ್ ಕತೆ ಅಂತ ಹೇಳಿದ್ರೆ ಸಾಕು ನಂಗೆ. ಫಸ್ಟ್ ಆಫ್ ಆಲ್ ನನ್ಗೆ ಲೈಬ್ರರಿ ಸುದ್ದಿನೇ ಗೊತ್ತಿಲ್ಲ. ನಂಗೆ ಯಾವಳಗ್ ಬಂದಿಲ್ಲ ಗೊತ್ತಿಲ್ಲ. ನಂಗೆ ಲೈಬ್ರರಿನೂ ಗೊತ್ತಿಲ್ಲ. ನಾವ್ ಯಾರನ್ನು ಲೈಬ್ರರಿ ಕಳ್ಸೋದು ಇಲ್ಲ. ನಮ್ಮನೆಗೆ ಯಾರು ಅಂತ ಹೋಗಿ ಲೈಬ್ರರಿ ಬುಕ್ ತಗೊಂಡು ಓದೋ ಅಂತವ್ರು ಯಾರು ಇಲ್ಲ. ಅಕಸ್ಮಾತ್ ಓದ್ಬೇಕಂತಿದ್ರೆ ದುಡ್ಡಿಗೆ ತಗೊಂಡು ಓದ್ಕೊಳೋ ಅಷ್ಟು ಕೆಪಾಸಿಟಿ ನಮ್ಗೆ ಐತೆ. ತೀರಾ ಆ ರೇಂಜ್ ಏನಿಲ್ಲ. ಅಂದ್ರೆ ಈಗ ಲೈಬ್ರರಿ ಬರೋರೆಲ್ಲ ಏನು ಗತಿ ಇಲ್ದೇ ನೀನು ಏನೇನೋ ಮಾತಾಡ್ಬೇಡ. ಈಗ ನನ್ ನೋಡು, ಒಂದ್ಸತಿ ಹೇಳೋದ ನಂಗೆ ನಿಜ ನೀನ್ ಯಾರಂತ ಗೊತ್ತಿಲ್ಲ. ನಿನ್ ವಯಸ್ಸಲ್ಲಿ ಚಿಕ್ಕರೋ ದೊಡ್ಡರೋ ನಂಗೆ ಅದು ಗೊತ್ತಿಲ್ಲ. ನಂಗೆ ಜಾಸ್ತಿ ತಲೆ ತಿನ್ಬಿಟ್ರಿ. ಏನಾಗೈತೆ ಅಷ್ಟು ಹೇಳ್ರಿ ಸಾಕು. ಏನು ಗೊತ್ತಾಯ್ತಾ ಇಲ್ಲ ಅಂದ್ರೆ ಸ್ವಲ್ಪ ಇಷ್ಟು ತಾಳ್ಮೆ ಅಂತ ಐತೆ. ಏನು ಗೊತ್ತಾಯ್ತಾ ಇಲ್ಲ ಅಂದ್ರೆ ಏನಾಯ್ತೈತೆ ನಿಮ್ಮೊಳಗೆ ಅಂತ ನನ್ಗೆ ಹೇಳಿ ಅದನ್ನ ಓಪನ್ ಆಗಿ ನನ್ಗೂ ಅರ್ಥ ಆಗ್ತದೆ ಎಲ್ಲಾನು. ನಾನು ನಿಮ್ಮಷ್ಟು ಏನು ಹೆಬ್ಬೆಟ್ಟಲ್ಲ. ಹಾ ಹೇಳ್ಬೇಕಣ. ಅದೇನೈತೆ ಅದಕ್ಕೆ ಡಬಲ್ ಹೊಡಿತಾ ಐತೆ. ಹೇಳಿದ್ರೆ ಮರ್ಯಾದೆ ನೀವ್ ಯಾರು ಏನು ಅಂತ ಹೇಳಿದ್ರೆ ಸರಿ. ಇಲ್ಲಾಂದ್ರೆ ನೀವು ಯಾವ ತರ ಇದನ್ ಮಾಡ್ಬೇಕಂತ ನಂಗೂ ಚೆನ್ನಾಗ್ ಗೊತ್ತು. ನನಗೂ ಇಷ್ಟ ಅಂತ ತಾಳ್ಮೆ ಇರುತ್ತೆ. ಆ ತಾಳ್ಮೆ ಮೀರಿನು ಪದೇ ಪದೇ ಹಂಗೆ ಹಿಂಗೆ ಅದು ಇದು ಅಂತ ಹಿಂದಕ್ಕೆ ಹೋದ್ರೆ ಚೆನ್ನಾಗಿರಲ್ಲ. ಬನ್ನಿ ನಂಬರ್ ಯಾರು ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ. ಕಮ. ಹಲೋ ಹಲೋ, ಯಾರು? ನಾನೇ. ಯಾರು ಅಂದ್ರೆ? ನಾನೇ ಕಣಪ್ಪ. ಗೊತ್ತಾಗ್ಲಿಲ್ಲ. RJ ಸುನಿಲ್ ಅಂತ. ಲಕ್ಷ್ಮಿ ಅವ್ರು ಏನಾಗಬೇಕು? ಅವ್ರು ನಮ್ಮ ಅಕ್ಕ ಬೇಕು. ಓಕೆ, ಕಾನ್ಫರೆನ್ಸ್ ಆಗ್ತೀರಾ ನಿಮ್ಮ ಅಕ್ಕನಿಗೆ? The person you are speaking with has put your call on hold. ಅಲ್ಲ ಏನ್ ಮಾಡ್ತಿದ್ಯಾ? ಏನಾಗೆ ಅದೆಲ್ಲ ಬಿಟ್ಟಾಕು. ಯಾವ್ದೋ ಹೊಸ ನಂಬರ್ ಇದ್ದು ಫೋನ್ ಬಂದೈತೆ. ಅದು ಯಾವ್ದು ಅಂತ ಕೇಳ್ಕೊಂಡು ಹೇಳು. ಏನಂದ್ರು? ಫಸ್ಟ್ ಲೈಬ್ರರಿ ಅಂತ ಅಂದ್ರೆ ಯಾವನೋ ಲೈಬ್ರರಿಗೆ ಏನೋ ತಾಂಡೋದಂತೆ ಅಂತಂದೇಳಿ ನನಗೆ ಮಾಡಿದ್ರೆ ನಾನೇನು ಅಂದ್ವಿ. ಹೌದಾ? ಅಲ್ಲ ಇನ್ನು ಸ್ವಲ್ಪ ತಂಗೆ ಮಾತಾಡಿದ್ರೆ ನಮ್ಮ ಅಣ್ಣ ಇಲ್ಲೇ ಇಟ್ಟು ಕೊಟ್ಟು ಬಿಡ್ತಿದ್ದೆ. ನನಗೆ ಅದು ಸಾಕು. ನಮ್ಮ ಅಕ್ಕಗೆಲ್ಲ ಹೇಳಿದೀನಿ, ಅಕ್ಕ ಹಿಂಗೆ ಯಾರ ಮಾಡಿ ಹಿಂಗೆ ಯಾರ ಲೈಬ್ರರಿಯವರು ಯಾರ ಸಂಕ್ರಾಂತಿ ಹೇಳ್ದ ಅವನು ಸಿಕ್ಬಿಟ್ಟಿದ್ರೆ ಹಂಗೆ ಎದುರಿಗೆ ಇರೋದು. ಯಾರು ಆತ್ಮಹತ್ಯೆ ಬುಕ್ಸ್ ತಗೊಂಡೋದ, ಇನ್ನು ಎರಡು ಯಾವ ಲೈಬ್ರರಿ ಬುಕ್ಸ್ ತಗೊಂಡೋದ, ನಾವೇನ್ ಮಾಡ್ಲಿ, ಹಂಗೆ ಹಿಂಗೆ ನನ್ ಮಾಡಿದ ತಪ್ಪ ಸರಿನಾ ಅಂತ ಏನೇನು ಹೇಳ್ದೆ. ನಾನಿದ್ದು ಬರ್ತಿದಂಗೆನೆ ಕೊಡ್ತೀನಿ, ಚೆಕ್ ಮಾಡಿಸ್ತೀನಿ, ಮತ್ ನಾಯಕನತಿಗೂ ಕಳಿಸ್ತೀನಿ. ಊರವ್ರಿಗೆಲ್ಲ ಕಳಿಸ್ಬಿಟ್ಟು ಹಂಗೆ ಕೇಳಲ್ಲಿ ಯಾರದು ಯಾರದು ಹೀರುನಾ? ಕರೆಕ್ಟ್ ಆಗಿ ಹೇಳ್ರಿ ಯಾರು. ಗೊತ್ತಾಗ್ಲಿಲ್ವ ಅವಾಗ? ಯಾರಂತ ಈಗ್ಲೂ ಅರ್ಥ ಆಗ್ತಿಲ್ಲ. ಓ ಸರಿ 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 ಸರಿ. ವೀರನೇ ಇರ್ಬೇಕು ಅನ್ಕೊಂಡಿದೀನಿ ನಾನು. ಹೌದು ಹೌದು. ಏನಂತ ಬೈದೆ ನೀನು? ಏನ ಅಂದೆ ನಿಮ್ಗೆ ನಿಜ ಹೆವಿ ಟೆನ್ಷನ್ ಇರ್ತಿತ್ತು. ಇವ್ನು ಯಾವನ್ ಹಿಂಗ್ ತಲೆ ತಿಂತವನಿ ಅನ್ಕೊಂಡ್ಬಿಟ್ಟೆ ನಾನು. ಓ ಹೌದಾ? ನಾನು ಸ್ವಲ್ಪ ತಂಗೆ ಮಾತಾಡಿದ್ರೆ ಏನ್ ಬೈತಿದ್ನು ನನಗೆ ಗೊತ್ತಿಲ್ಲ. ಓ ಗೊತ್ತಿಲ್ದೇ ಇರಂಗೆಲ್ಲ ಬೈತೀರಾ? ಇನ್ನು 10 ನಿಮಿಷ ಬಿಟ್ಟು ಏನಾದ್ರು ಇವರೇ ಜನ ಮಾಡಿದ್ರೆ ಈಗ ಬರೋದು ಮಾಡಿಸ್ತಿದ್ದೆ ಸರಿಯಾಗಿ. ನೋಡಪ್ಪ ಇಲ್ಲಿ ಕತೆನಾ ಏನೇನ್ ಪ್ಲಾನ್ ಹಾಕೊಂಡವ್ರು ಇವ್ರು. ನಿಜ ಪ್ರಾಮಿಸ್ ನೀನ್ ನಂಬಿಕೆ ಇಲ್ಲ ಇರೋದನ್ನ. ನಂಗೆ ಇವಾಗ ಬೇಕಿದ್ರೆ ನಮ್ಮ ಅಕ್ಕ ಕೊಡ್ತೀನಿ ಕೇಳು. ನಾನು ಹೇಳಿದ್ನೇ ಇಲ್ಲ ಹಂಗ ಅಂತ. ಬಟ್ ಈ ವಾಯ್ಸ್ ಕೇಳ್ದಂಗ ಐತಿ, ಎಲ್ಲೋ ಕೇಳ್ದಂಗ ಐತಿ. ಅದು ಎಲ್ಲಿ ಯಾರು ಅಂತ ಕ್ಲಿಯರ್ ಆಗಿ ಅರ್ಥ ಆಗ್ತಿಲ್ಲ. ಎಲ್ಲಿ ಕೇಳ್ದಂಗೈತೆ ಅಂದ್ರೆ ನನ್ನ ವಾಯ್ಸು ಯೂಟ್ಯೂಬಲ್ಲಿ. ಯೂಟ್ಯೂಬ್? ಯೂಟ್ಯೂಬ್. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಗೊತ್ತಾ ಯೂಟ್ಯೂಬರ್ ಎಲ್ಲ ಫ್ರಾಂಕ್ ಮಾಡ್ತಾರಲ್ಲ. ಬರೀ ತಲೆ ಬುಡ ಇಲ್ದವೇನ್ ಮಾತಾಡ್ಬೇಡ. ಕರೆಕ್ಟ್ ಆಗಿ ಯಾರು ಕನ್ನಡಗೂ ಪ್ರಾಮಿಸ್ ಯೂಟ್ಯೂಬರ್ ಆರ್ಜೆ ಸುನಿಲ್ ಅಂತ ಹೇಳಿದ್ರು. ನಿಮ್ಗೂ ಆರ್ಜೆ ಸುನಿಲ್ ಅಂತ ಯೂಟ್ಯೂಬರ್ ಎಲ್ರಿಗೂ ಫ್ರಾಂಕ್ ಮಾಡ್ತಾರೆ ಗೊತ್ತಾ? ಅವ್ರೇನಕ್ ನನಗೆ ಫ್ರಾಂಕ್ ಮಾಡಿದ್ದು? ನಾನೇ ಸುಮ್ನೆ ಬೈಸ್ಕೊಳಕ್ಕೆ ಬೇರೆ ಫ್ರಾಂಕ್ ಮಾಡೋ ಹೆಸರ್ನಾಗ ಮಾಡಿ ಉಳಿಸ್ಕೊಂತೀರ. ಅದೇನೋ ಕೈಗೆ ಅದೇನೋ ಇದನ್ ಕೊಟ್ಟು ಓಡಿಸ್ಕೊಳದಂದ್ರೆ ಇದೆ ನೋಡ್ರಿ
ನಾವು ಹೆಂಗೆ ಬಿಡಿಸಿ ಹೇಳಬೇಕು ಅಂತಲೇ ನಮ್ಗೆ ಒಂದೊಂದ್ಸಲ ಗೊತ್ತಾಗೋದಿಲ್ಲ. ಕೆಲವರು ನನ್ನ ನಂಬಲ್ವೋ ನನ್ನ ಮಾತು ನಂಬಲ್ವೋ ಒಂದು ಗೊತ್ತಾಗೋದಿಲ್ಲ. ಸಕ್ಕದಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಡಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗ್ಸೋದು ಭೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.